ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಮಹಾಲಕ್ಷ್ಮಿ ಟ್ರಸ್ಟ್ ವತಿಯಿಂದ ಇವತ್ತು ಮಾರ್ಚ್ 8ನೇ ತಾರೀಕು ಕಾರಣಾಂತರದಿಂದ ನಮ್ಮ ಮಹಿಳಾ ದಿನಾಚರಣೆ ಮಾಡಕ್ಕಾಗ್ಲಿಲ್ಲ. ಆದ್ರೂ ಸಹ ಪ್ರತಿನಿತ್ಯನೂ ಸಹ ಒಂದಲ್ಲ ಒಂದು ನಿಟ್ಟಿನಲ್ಲಿ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾನೆ ಇರ್ತೀವಿ. ಇವತ್ತು ನಮ್ಮ ವಿಧಾನಸಭಾ ಕ್ಷೇತ್ರದ ಎಲ್ಲ ಮಹಿಳೆಯರು ಸೇರಿ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡಬೇಕು ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ರೂಪಿಸಿರುವಂತದ್ದು. ಇದಕ್ಕೆ ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಜಿ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪಾಜಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂತಹ ಶೋಭಾ ಕರಂದ್ಲಾಜೆ ಅವರು ಆಗಮಿಸ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಾದಂತಹ ಸದಾನಂದ ಗೌಡರು, RSS ಮುಖಂಡರು, ನಮ್ಮ ಎಲ್ಲ ಮಹಿಳಾ ಮುಖಂಡರು, ನಮ್ಮ ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮಹಿಳೆಯರು ಬಹಳ ಉತ್ಸುಕತೆಯಿಂದ ಒಂದು 4-5 ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಹ 3 ದಿವಸದಲ್ಲಿ ಕಲ್ತ್ಕೊಂಡು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಇಲ್ಲಿ ಭಾಗವಹಿಸುತ್ತೆ ಎಲ್ಲ ಮಹಿಳೆಯರಿಗೂ ನಾನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನ ಕೋರ್ತೀನಿ. ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಮೀಸಲಾತಿ ಲೋಕಸಭೆ ಚುನಾವಣೆ ಬಂದಿದೆ ಮೇಡಮ್, ಸೀಟ್ ಎಲ್ಲ ಸರಿಯಾಗಿ ಸಮರ್ಪಕವಾಗಿ ಹಂಚಿದೆಯಾ? ಈ ನಿಟ್ಟಿನಲ್ಲಿ ತಮ್ಮ ಅನಿಸಿಕೆ ಅಭಿಪ್ರಾಯ? ಸಮರ್ಪಕ ಆಗಿದೆ. ನಮ್ಮ ಮೋದಿಜಿಯವರ ನೇತೃತ್ವದಲ್ಲಿ ಪ್ರತಿಯೊಬ್ಬರಿಗೂ ಈ ಸರ್ಕಾರಗಳು ಪ್ರತಿಯೊಂದು ಭಾರತ ದೇಶದಲ್ಲಿ ಹಲವಾರು ಸರ್ಕಾರಗಳು ರಾಜ್ಯ ಸರ್ಕಾರದಲ್ಲಿ ವತಿಯಿಂದ ಹಲವಾರು ಸರ್ಕಾರಗಳು ವಿವಿಧ ರೀತಿಯ ಸರ್ಕಾರಗಳು ರಚನೆ ಆಡಳಿತವನ್ನ ಮಾಡ್ತಾ ಇದೆ. ಹಾಗಾಗಿ ಈಗೇನು ಲೋಕಸಭೆಯಲ್ಲಿ ಅಂಗೀಕಾರವನ್ನು ಸಹ ಇದೆ, 35% ರಿಸರ್ವೇಶನ್ ಸಹ ಅಂಗೀಕಾರ ಆಗಿರೋದು ಲೋಕಸಭೆಯಲ್ಲಿ. ಮುಂದಿನ ವಿಧಾನಸಭಾ ಚುನಾವಣೆ ಮತ್ತೆ MP ಎಲೆಕ್ಷನ್ ನಲ್ಲಿ ಖಂಡಿತವಾಗ್ಲೂ ಅದು ಜಾರಿಗೆ ತರುತ್ತೆ. ಈ ಆಯಾಯ ಸರ್ಕಾರಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ಹೆಣ್ಮಕ್ಳಿಗೆ ಅವಕಾಶವನ್ನು ಸಹ ಕೊಟ್ಟಿದ್ದಾರೆ. ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಮಹಿಳೆ ಅಭ್ಯರ್ಥಿಯಾಗಿದ್ದಾರೆ, ತಾವು ಮಹಿಳೆಯವರು ಏನ್ ಹೇಳಕ್ಕೆ ಯಾವ ರೀತಿ ಬೆಂಬಲ ಕೊಡ್ತೀರಾ? ನಮ್ಮ ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ನಿಂತ್ರು ಅದಕ್ಕೆ 100% ಭಾರತೀಯ ಜನತಾ ಪಾರ್ಟಿ ಪರವಾಗಿ ಕ್ಷೇತ್ರದ ಮತದಾರರು ಮತವನ್ನ ಹಾಕ್ತಾರೆ. ಅದರಲ್ಲೂ ನಮ್ಮ ಇವತ್ತಿನ 2 ಟರ್ಮ್ ಅಲ್ಲಿ ನಮ್ಮ ನರೇಂದ್ರ ಮೋದಿಜಿ ಅವರು ಮಾಡುವಂತ ಕೆಲಸ, ಮಹಿಳೆ ಪರವಾದ ಮಾಡಿರುವಂತ ಒಂದು ಯೋಜನೆಗಳು, ಅದ್ರ ಫಲವಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಶೋಭಾ ಕರಂದ್ಲಾಜೆ ಅಕ್ಕನವರು ಏನ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. 100% 100 ಭಾಗ ಇವತ್ತು ಯಾರೇ ಅಭ್ಯರ್ಥಿ ಆದ್ರೂ ಸಹ, ಯಾವುದೇ ಪಕ್ಷದ ಅಭ್ಯರ್ಥಿಗಳು ಆದ್ರೂ ಸಹ, ಎಷ್ಟೇ ಸ್ಟ್ರಾಂಗ್ ಇದ್ರು ಸಹ ಒಂದು 3/4% ಜಾಸ್ತಿ ನಮ್ಮ ಮಹಿಳೆಯರು ವೋಟ್ ಹಾಕಿ ಅಭ್ಯರ್ಥಿಯನ್ನ ಜಯಶೀಲನಾಗಿ ಖಂಡಿತವಾಗ್ಲೂ ಮಾಡ್ತಾರೆ. JDS ಮೈತ್ರಿ ಆಗಿದೆ, ಇದ್ರ ಮೇಲೆ ಲೀಡಿಂಗ್ ತಗೋಬಹುದಾ ಅಂತ ಅನ್ಸಿಕೆನಾ ಮೇಡಮ್? ಈಗ ಸರ್ಕಾರದ ವತಿಯಿಂದ ಅದು ಕೇಂದ್ರ ಸರ್ಕಾರದ ವತಿಯಿಂದ ಅದು ಹೊಂದಾಣಿಕೆ ಮಾಡ್ಕೊಂಡಿರುವಂತದ್ದು. ಇಲ್ಲಿ ಸಹ ಹೊಂದಾಣಿಕೆ ಫಲವಾಗಿ ಈ ಒಂದಷ್ಟು ಏನು JDS ನಲ್ಲಿ ಮತದಾರರಿದ್ರು ಅವರು ಸಹ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಏನು ಒಂದು ಉತ್ತಮ ಮಟ್ಟದಲ್ಲಿ ಸಂಘಟನೆಯನ್ನ ಹೊಂದಿದೆ, ಅದ್ರ ಜೊತೆಯಲ್ಲಿ JDS ಸಹ ಸಹಕಾರ ಕೊಡ್ತಿರೋದ್ರಿಂದ ನಮ್ಗೆ ಇನ್ನೂ ಪ್ಲಸ್ ಪಾಯಿಂಟ್ ಜಾಸ್ತಿ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ.